ಎಲ್ಲರಿಗೂ ನಮಸ್ತೆ. ನಾನಿವತ್ತು ಹಲಸಿನ ಹಣ್ಣಿನ ಮುಳ್ಕ ಮಾಡಿದ್ದೇನೆ. ಭಾಳ ರುಚಿಯಾಗಿ ಬರ್ತದೆ. ಹೇಗೆ ಮಾಡುವುದೆಂದು ತೋರಿಸಿಕೊಡ್ತೇನೆ, ಬನ್ನಿ. 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಇದು 2 ಗಂಟೆ ಕಾಲ ನೆನೆ ಹಾಕ್ತೇನೆ. ಅಕ್ಕಿ ನೆಂದಿದೆ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಈಗ ರುಬ್ಬಲಿಕ್ಕೆ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೇನೆ ನೋಡಿ, ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ಹಲಸಿನ ಹಣ್ಣನ್ನು ಈ ಥರ ಚಿಕ್ಕದಾಗಿ ಹೋಳು ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಫಸ್ಟು ರುಬ್ಬುವ. ಇದಕ್ಕೆ ನೀರು ಸೇರಿಸ್ಲಿಕ್ಕಿಲ್ಲ. ಸ್ವಲ್ಪ ಕಾಯಿ, ಬೆಲ್ಲ ಹಲಸಿನ ಹಣ್ಣಿನ ಮೇಲೆ ಡಿಪೆಂಡ್ ಆಗ್ತದೆ. ತುಂಬ ಸಿಹಿ ಇದ್ದರೆ ಸ್ವಲ್ಪ ಸಾಕು. ಇಷ್ಟು ಸಾಕು ನನಗೆ ಬೆಲ್ಲ. ಸಿಹಿ ಇದೆ ಹಲಸಿನ ಹಣ್ಣು. ರುಬ್ಕೊಂಡು ಬರ್ತೇನೆ. ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಈಗ ಅಕ್ಕಿಯನ್ನು ಸೇರಿಸ್ತೇನೆ. ಮಳೆಗಾಲ ಹತ್ತಿರ ಬರುವಾಗ ಇದಕ್ಕೆ ಸ್ವಲ್ಪ ಕಾಳುಮೆಣಸು ಸೇರಿಸಿದ್ರೆ ಆಯಿತು. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಮತ್ತು ಕಾಯಿ ಚೂರನ್ನು ಸಣ್ಣ ಸಣ್ಣದು ತುಂಡು ಮಾಡಿಯೂ ಹಾಕಿದರೂ ಸಹ ಒಳ್ಳೆದಾಗ್ತದೆ. ಈಗ ಕಡುಬಿಗೆ ಹಾಕ್ತೇವಲ್ಲ ಹಾಗೆ. ತೀರ ಚಿಕ್ಕದು, ಇಡ್ಲಿ ಮಾಡುವಾಗ ಕಡುಬು ಮಾಡುವಾಗೆಲ್ಲ ಹಾಕ್ತೇವಲ್ಲ ಹಾಗೆ. ಇದು ಹೆಚ್ಚು ನೈಸ್ ಅರಿಲಿಕ್ಕಿಲ್ಲ. ರುಬ್ಕೊಂಡು ಬರ್ತೇನೆ. ರುಬ್ಬಿಟ್ಟ ಅಕ್ಕಿ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೇನೆ. ನೀರು ಸೇರಿಸಿದೆ ನೋಡಿ, ಇಷ್ಟಪ್ಪ ಆಗಿದೆ ನೋಡಿ. ತೆಂಗಿನೆಣ್ಣೆ ಹಾಕಿದ್ದೆ, ಕಾದಿದೆ ಅದು. ಇನ್ನೊಂದಾಗಿ ಬಿಡುವ. ಇದು ಮುಚ್ಚಿ ಹಾಕಬಾರ್ದು, ಹೀಗೆ ಜಸ್ಟ್ ಈ ಥರ ಮಾಡ್ಕೋಬೇಕು. ಇಷ್ಟು ಹೊಂಬಣ್ಣ ಬಂದರೆ ಸಾಕು. ಇದು ಮಧ್ಯಮ ಉರಿಯಲ್ಲೇ ಬೇಯಿಸಬೇಕಾಗ್ತದೆ. ಆಗಿದೆ ಇದು. ಮೂರ್ನಾಲ್ಕು ದಿವಸ ಇಟ್ಟರು ಏನಾಗೋದಿಲ್ಲ. 3-4 ದಿವಸ ಅಂದರೆ 1 ಗಂಟೆ ಒಳಗೆ ಖಾಲಿ ಆಗ್ತದೆ. ಸಪೋಸ್ ಉಳಿದ್ರೆ ಏನಾಗೋದಿಲ್ಲ.